ಆತೈತೆ, ಆಚೆ ಕಡೆ ವರ್ಕ್ ಆಗಲ್ಲ. ಜೈಲು ಒಳಗಡೆ ಹೆಂಗ್ ವರ್ಕ್ ಆತೈತೆ? ಈ ಟೆಕ್ನಾಲಜಿನ ಹೇಳ್ಕೊಟ್ಟವ್ರು ಯಾರು? ಈ ಜಾಮರ್ ಇದೆಯಲ್ಲ, ಜಾಮರ್ನೇ ಸ್ಲೋ ಮಾಡಾಕ್ತಾರೆ ಅಧ್ಯಕ್ಷರೇ. ಆ ಜಾಮರ್ನ ಸ್ಲೋ ಮಾಡಿಬಿಡ್ತಾರೆ, ಅದನ್ನು ವರ್ಕ್ ಮಾಡ್ದಂಗೆ ಮಾಡಾಕ್ ಬಿಡ್ತಾರೆ. ಸ್ಲೋ ಜಾಮರ್ ಹಾಕಿದ್ದಾರೆ, ಪಾಪ ಪರಮೇಶ್ವರ್ ಕಷ್ಟ ಬಿದ್ದು ಹಾಕ್ಸಿದ್ದಾರೆ. ಆ ಜಾಮರ್ನೇ ಸ್ಲೋ ಮಾಡ್ತಾರೆ, ಅದಾದ ತಕ್ಷಣ ತಿರ್ಗ ಮಾಮೂಲಿ ಥರ ಮಾಡ್ತಾರೆ. ಅಷ್ಟು ಟೆಕ್ನಾಲಜಿ ಜೈಲಲ್ಲಿ ಇರೋವಂಥವ್ರು. ಜಾಮರ್ನೇ ಹ್ಯಾಕ್ ಮಾಡಿ ಇವ್ರಿಗೆಲ್ಲ ಮೊಬೈಲ್ ಕೊಟ್ಟು ಮಾತಾಡಿಸಿ ಆದಮೇಲೆ ಜಾಮರ್ ಸರಿ ಮಾಡೋವಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಅಂದರೆ ಅಲ್ಲೇನು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರಿಗೇನು ಗೊತ್ತಾಗಲ್ಲ? ಪೊಲೀಸ್ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ. ನಮ್ಮ ಇಂಟ್ ಇರ್ತಾರೆ ಸುನೀಲ್, ಅವರು ಆಚೆ ಕಡೆ ಕಾಯ್ತಾ ಇರ್ತಾರೆ. ಫೋನ್ ಯಾವ ಫೋನಿಂದ ಎಲ್ಲಿಗೋಯ್ತು, ಇಲ್ಲಿಂದ ಹೆಂಗೆ, ಅವ್ರಿಗೂ 100% ಗೊತ್ತಿದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದವರು, ಅವರು 2ನೇ ಸರಿ, ನಾನು 1ನೇ ಸರಿ. 100% ಗೊತ್ತಿರ್ತೈತೆ ಅವ್ರಿಗೆ. ಯಾರಿಗೆ? ನಮ್ಮ ಇಂಟೋರ್ಗೆ. ಅವರು ಬೇಕು ಅಂತ ಇಟ್ಕೊಂಡವ್ರೆ ಅಂತ ಅನ್ಸ್ತೈತೆ ನನಗೆ. ಯಾಕಂದ್ರೆ ಜೈಲಿಂದ ಯಾರಿಗೆ ಕೊಲೆ ಮಾಡೋಕ್ಕೆ ಇವ್ನು ಸ್ಕೆಚ್ ಆಗ್ತಾ ಇದ್ದಾನೆ ಅಂತ ತಗೊಳಕ್ಕೆ ಇಟ್ಕೊಂಡಿದ್ದಾರ ಅಂತ ಅವರು. ಅವರಾದ್ರೂ ಮಾಡ್ಬೇಕಲ್ಲ. ಜೈಲೊಳಗಡೆ ಮೊಬೈಲ್ಗಳು ಹೋಗ್ತೈತೆ, ಆ ಜಾಮರ್ನು ಆಚೆ ಕಡೆ ಜಾಮರ್ ವರ್ಕ್ ಆಗ್ತೈತೆ, ಒಳಗಡೆ ಮಾತ್ರ ಜಾಮರ್ ವರ್ಕ್ ಆಗಲ್ಲ. ಈ ಕರಾಮತ್ ಹೆಂಗ್ ಮಾಡ್ತಾರೆ? ಹೆಂಗ ಆಗ್ತೈತೆ ಇದು? ಇದು ನಾನು ಈ ಕಾರವಾರದ ಜೈಲ್ದು ಹೇಳಿದೆ ನಾನು. ಇನ್ನು ಈ ಜೈಲು ಒಳಗಡೆ ಇರ್ತಕ್ಕಂಥ CCTV ಕ್ಯಾಮ್ರಾಗಳು, ಪಾಪ ಅವರು ಸುಮಾರು CCTV ಕ್ಯಾಮ್ರಾಗಳಿಗೆ ಕೇಳಿದ್ದಾರೆ. ಅಳವಡಿಸಿರುವ, ಇಡೀ ರಾಜ್ಯದಲ್ಲಿ ಅಳವಡಿಸಿರುವ CCTV ಕ್ಯಾಮ್ರಾಗಳು 1777 ಅಳವಡಿಸಿರೋದು ಅವರು. ಅದರಲ್ಲಿ 100 ವರ್ಕ್ ಮಾಡ್ತಾ ಇಲ್ಲ. ಜೈಲವ್ರು ಕೇಳಿರೋದು 1123 ಬೇಕು ಅಂತ ಕೇಳಿದ್ದಾರೆ. 1123 ಬೇಕು ಅಂತ ಕೇಳಿದ್ದಾರೆ. ಅಂದರೆ CCTV ಕ್ಯಾಮ್ರಾಗಳು ಇನ್ನೂ ಅವ್ರ ಕಡೆ ಗಮನ ಕೊಟ್ಟಿಲ್ಲ. ಯಾಕಂದರೆ ಫೈನಾನ್ಸ್ ಸ್ಥಿತಿ ಭಾಳ ಅಧ್ವಾನ ಇರಬೇಕು, ಅದಕ್ಕೆ ದುಡ್ಡಿಲ್ದಂಗಿಲ್ಲ, ಅದಕ್ಕೆ ಕೊಟ್ಟಿಲ್ಲ ಅಂತ ಅನಿಸ್ತೈತೆ. ದುಡ್ಡಿಲ್ದಿರನೇ ಕೊಟ್ಟಿಲ್ಲ, ನಾನು ಧೈರ್ಯವಾಗಿ ಹೇಳ್ತೀನಿ. ಅದಕ್ಕೆ ಒಂದು ಪೂರಕ ಇವಾಗ ತಂದಿದ್ದೀರ, ಏನೋ ಪೂರಕ ಅಂದಾಜುಗಳು ಈಗ ಮೆನ್ಷನ್ ಮಾಡಿದ್ದಾರೆ. ಪೂರಕ ಅಂದಾಜುಗಳು ಇವರು ರಾಜ್ಯದ ವಿವಿಧ ಕಾರ್ಯಗೃಹ ಬಾಕಿ ಇರುವ ಬಂದಿಗಳ ಕೂಲಿಗೆ, ಬಂದಿಖಾನೆಯಲ್ಲಿ ಒಳಗಡೆ ಕೂಲಿ ಮಾಡ್ತಾರಲ್ಲ, ಕೂಲಿ ಮಾಡಕ್ಕೆ ಕೊಡೋಕ್ಕೂ ದುಡ್ಡಿಲ್ಲ. 2 ವರ್ಷದಿಂದ ನನಗಿರೋ ಅಂತ ನಾನು ಫೋನ್ ಮಾತಾಡಿದಾಗ 2 ವರ್ಷದಿಂದ ಕೊಟ್ಟಿಲ್ಲಂತೆ ಕೂಲಿ. ಏನು ಅಷ್ಟು ಪಾಪರ ಹೊಟ್ಟೈತ? ಕೂಲಿ ಕೊಡೋಕ್ಕೆ ಹೋಗ್ತೇ ಇಲ್ವಾ ಅಂತ ನಾನು. ಈಗ ಪೂರಕ ಬಜೆಟಲ್ಲಿ ತಂದಿದ್ದಾರೆ, ರಾಜ್ಯದ ವಿವಿಧ ಕಾರ್ಯಗೃಹಗಳಲ್ಲಿ ಬಾಕಿ ಇರುವ ಬಂದಿಗಳ ಕೂಲಿ ಪಾವತಿಸಲು 1750 ಲಕ್ಷಗಳು ಹೆಚ್ಚುವರಿಯಾಗಿ ಒದಗಿಸುವಲು ಈ ಅಭಿಯಾಚನೆಯಲ್ಲಿ ಸೇರಿಸಿದೆ. ಈಗ ಪೂರಕ ಇದರಲ್ಲಿ ನಾವು ಮನ್ನಣೆ ಮಾಡಿಕೊಡ್ಬೇಕು. ಯಾರಿಗೆ? ಕೂಲಿ. 2 ವರ್ಷದಿಂದ ಕೂಲಿ ಕೊಟ್ಟಿಲ್ಲ ನಾವು. ಅದು ಭಾಗ್ಯದ ಲಕ್ಷ್ಮಿನ ಯಾವುದು, ಗೃಹಲಕ್ಷ್ಮಿ ಕೇಳಿದ್ರಿ, ಅದು ಕೊಟ್ಟಿಲ್ಲ. ಅದು ಬಿಡಿ, ಇಲ್ಲಿ ಆಚೆ ಕಡೆ ಇರೋರು ಪಾಪ ಈ ಒಳಗಡೆ ಕೂಲಿ ಮಾಡ್ತಾರಲ್ಲ ಅವ್ರಿಗೆ ಕೊಟ್ಟಿಲ್ಲ. 2 ವರ್ಷದಿಂದ ಕೊಟ್ಟಿಲ್ಲ ಅಂತ ನನಗೆ ಮಾಹಿತಿ. ಆಮೇಲೆ ಇನ್ನೊಂದು ಬಾಬ್ತು ಸೇರಿಸಿದ್ದಾರೆ. ಗೃಹ ರಕ್ಷಕ ಮತ್ತು ಪೌರ ರಕ್ಷಕ ಇಲಾಖೆಯ ಭತ್ಯೆ 3170 ಲಕ್ಷ ಹೆಚ್ಚುವರಿಯಾಗಿ ಒದಗಿಸಿ ಅವ್ರಿಗೂ ಹಣ ಕೊಟ್ಟಿಲ್ಲ. ನಾನು ಕೇಳುವಂಥದ್ದು, ಎಷ್ಟು ಹಣ ಪೆಂಡಿಂಗ್ ಇದೆ ಈ ಜೈಲಲ್ಲಿರುವಂಥ ಕೈದಿಗಳಿಗೆ ಕೊಡೋವಂಥ ಹಣ? ಇನ್ನೂ ಎಷ್ಟು ಪೆಂಡಿಂಗ್ ಇಟ್ಕೊಂಡಿದ್ದೀರ? ಇಲ್ಲಿ ಪೂರಕ ಬಡ್ಜೆಟಲ್ಲಿ ತಂದಿದ್ದೀರ, ಇನ್ನೆಷ್ಟು ಹಣ ಪೆಂಡಿಂಗ್ ಐತೆ? ಇದು ಗೊತ್ತಾಗಬೇಕು ರಾಜ್ಯದ ಜನತೆಗೆ. ಎಷ್ಟು ಹಣ ಪೆಂಡಿಂಗ್ ಇದೆ? ಗೃಹ ರಕ್ಷಕರಿಗೆ ಎಷ್ಟು ಪೆಂಡಿಂಗ್ ಇದೆ? ಹೋಮ್ ಗಾರ್ಡ್ಸ್ಗೆ ಎಷ್ಟು ಪೆಂಡಿಂಗ್ ಇದೆ? ಅಲ್ಲಿ ಕೂಲಿ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಪೆಂಡಿಂಗ್ ಇದೆ? ಇದನ್ನು ದಯವಿಟ್ಟು ತಾವು ಹೇಳಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಧ್ಯಕ್ಷರೇ, ಬೇರೆ ಕೈದಿಗಳು ಅಂತಾರ ಟೆರರಿಸ್ಟ್ಗಳಿಗೆ ಯಾವುದೇ ರೀತಿ
ನಾವು